ಚಳುವಳಿಯ ಪ್ರಜ್ಞೆ ಇಲ್ಲದೆ ಶರಣ ಸಂಕುಲವನ್ನಾಗಲಿ ಅನುಭವ ಮಂಟಪವನ್ನಾಗಲಿ ಸೃಷ್ಟಿ ಮಾಡೋದು ಸಾಧ್ಯ ಇಲ್ಲ. ಯುದ್ಧಗಳ ಜಗತ್ತಿನೊಳಗ ಶರಣರ ಸಹಾಯದೊಂದಿಗೆ ಚಳುವಳಿಯನ್ನ ಮೊದಲಿಗೆ ರೂಪಿಸಿದವರು ಬಸವಣ್ಣ. ಹಿಂಸೆ ಮತ್ತು ಯುದ್ಧಕ್ಕೆ ವಿರುದ್ಧವಾಗಿರುವಂತ ಚಳುವಳಿಗಳು ಶೋಷಣೆ ಇಲ್ಲದ ಬದುಕಿನ ಪರವಾಗಿರ್ತಾವ. ರಾಜ್ಯಶಕ್ತಿಯ ಕ್ರೌರ್ಯದ ವಿರುದ್ಧ ಹೋರಾಡ್ತಾ ವಿಜಯ ಸಾಧಿಸುವುದರೊಳಗ ಚಳುವಳಿಗಳು ಜನಸಾಮಾನ್ಯರ ಬಹು ಪರಿಣಾಮಕಾರಿ ಅಸ್ತ್ರಗಳಾಗ್ಯಾವ. ವಚನ ಚಳುವಳಿ ವಿಶ್ವದ ಮೊದಲ ಚಳುವಳಿ ಆಗ್ಯದ. ಈ ಚಳುವಳಿಯ ಪ್ರಜ್ಞೆಯಿಂದಾಗಿನೇ ಶರಣರು ಹೊಸ ಮಾನವೀಯ ವ್ಯವಸ್ಥೆ ರೂಪಿಸುವುದರೊಳಗ ತಲ್ಲೀನರಾದ್ರು. ದಯೆಯೊಂದರ ಮೂಲಕ ಯುದ್ಧಗಳಿಲ್ಲದ ಜಗತ್ತಿನ ಕನಸುಗಾರರಾದ್ರು. ವಚನ ಚಳುವಳಿ ಅನ್ನುವಂತ ಈ ಸರ್ವೋದಯ ಚಳುವಳಿಯೊಳಗ ಬಸವಣ್ಣನವರ ಇಡೀ ಕುಟುಂಬದ ಜೊತೆಗೆ ಅಕ್ಕನಾಗಮ್ಮ ಮತ್ತು ಸೋದರಳಿಯ ಚನ್ನಬಸವಣ್ಣವರು ಪಾಲ್ಗೊಂಡಿದ್ರು. ಲಕ್ಷದ ಮೇಲೆ 96,000 ಶರಣರನ್ನ ಒಳಗೊಂಡ ಶರಣ ಸಂಕುಲ ಅನ್ನುವಂತ ಸಮಾಜ ಹೊಸ ಜೀವನ ವಿಧಾನದಿಂದ ಕೂಡಿತ್ತು. ಉಳ್ಳವರ ಮತ್ತು ಬಡವರ ಎರಡು ಬದುಕಿನ ಕ್ರಮಗಳನ್ನ ಗುರುತಿಸಿದ ಬಸವಣ್ಣನವರು ಬಡವರ ಉದ್ಧಾರಕ್ಕಾಗಿ ಪಟ್ಟ ಶ್ರಮ ಅನನ್ಯ. ವರ್ಗ, ವರ್ಣ, ಜಾತಿ ಮತ್ತು ಲಿಂಗ ಭೇದಗಳಿಂದ ಕೂಡಿದ್ದ ಸಮಾಜದಿಂದ ಜನ ಸಮುದಾಯವನ್ನ ಎತ್ತಿ ಸರ್ವ ಭೇದಗಳನ್ನ ನಿರಾಕರಿಸುವಂತ ಶರಣ ಸಂಕುಲ ಅನ್ನುವಂತ ವಿಶಿಷ್ಟ ಸಮಾಜವನ್ನ ಬಸವಾದಿ ಶರಣರು ರೂಪಿಸಿದರು. ಬಸವ ಧರ್ಮದೊಳಗ ಸಂಕುಲ ವಿಶಿಷ್ಟವಾದ ಪಾರಿಭಾಷಿಕ ಪದ. ಸಂಕುಲದೊಳಗ ಕುಲಭೇದ ಇರೋದಿಲ್ಲ. ಸರ್ವ ಸಮತ್ವನ ಸಂಕುಲದ ಜೀವಾಳ. ಬಡವ ಶ್ರೀಮಂತ, ಹೆಣ್ಣು ಗಂಡು ಮುಂತಾದ ಭೇದಗಳಿಂದ ಶರಣ ಸಂಕುಲ ಮುಕ್ತ ಆಗಿತ್ತು. ಎಲ್ಲ ಕಾಯಕ ಜೀವಿಗಳು ಸಮಾನ ಗೌರವವನ್ನ ಹೊಂದಿದ್ರು. ಶರಣ ಸಂಕುಲದೊಳಗ ಒಕ್ಕ ಮಿಕ್ಕ ಮತ್ತು ಶಿವನ ಸೊಮ್ಮು ಪದಗಳು ಬಹಳಷ್ಟು ಮುಖ್ಯ ಅನಿಸ್ತಾವ. ಶರಣರು ವೈಯಕ್ತಿಕವಾಗಿ ಇಂದಿಂಗೆ ನಾಳಿಂಗೆ ಅಂತ ಕೂಡಿಸಿ ಇಡ್ತಿರ್ಲಿಲ್ಲ. ತಾವು ದುಡಿದು ಗಳಿಸಿದ್ದನ್ನ ಶಿವನ ಪ್ರಸಾದ ಅಂತೇಳಿ ಭಾವಿಸಿದ್ರು. ದಾಸೋಹಂ ಭಾವದಿಂದ ಶಿವನಿಧಿಗೆ ಅರ್ಪಿಸಿ ಉಳಿದುದ್ರೊಳಗ ಉಪಜೀವನ ನಡೆಸ್ತಿದ್ರು. ಹಿಂಗ ಶರಣ ಸಂಕುಲಕ್ಕೆ ಕೊಟ್ಟು ಉಳಿದದ್ದೇ ಒಕ್ಕ ಮಿಕ್ಕ ವಸ್ತು. ಶರಣರದು ಬಾಹ್ಯದೊಳಗ ಬಡವರ ಉಪಜೀವನ ಆಗಿತ್ತು. ಆದ್ರ ಆಂತರ್ಯದೊಳಗ ಅವರು ಘನಮನ ಸಂಪನ್ನರಾಗಿದ್ರು. ಅವರೊಳಗಿನ ಶ್ರೀಮಂತಿಕೆಯನ್ನ ಮೀರುವಂತ ಸಾಮರ್ಥ್ಯ ಈ ಭೌತಿಕ ಜಗತ್ತಿನ ಶ್ರೀಮಂತರಿಗೆ ಇರ್ಲಿಲ್ಲ. ಸಮಾಜವನ್ನ ಬಡವಾಗಿಡುವಂತ ಶ್ರೀಮಂತಿಕೆಗೆ ದುರಂತ ಕಾಯ್ದಿರ್ತದ ಅನ್ನೋದು ಶರಣ ಸಂಕುಲದ ಸಂದೇಶ.